ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ರಾಜ್ಯದ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಟಿರುವಂತಹ ಮೂಡ ಕೇಸ್ ಈಗ ಅಗದಿ ಕುತೂಹಲ ಘಟ್ಟಕ್ಕೆ ಬಂದು ನಿಂತು ಬಿಟ್ಟೈತಿ. ನಾಳೆ ಅಂದ್ರೆ ಜನವರಿ 25ನೇ ತಾರೀಕು ಹೈಕೋರ್ಟ್ ತನಿಖಾ ವರದಿಯನ್ನು ಸಲ್ಲಿಸ್ಲಿಕ್ಕೆ ಡೆಡ್ ಲೈನ್ ಕೊಟ್ಟಿತ್ತು. ಈ ಡೆಡ್ ಲೈನ್ ಸಮೀಪ ಬರ್ತಿದ್ದಂಗೆನೆ ಲೋಕಾಯುಕ್ತ ಅಧಿಕಾರಿಗಳು ಏನು ಜೋರ್ ಕೆಲಸ ಶುರು ಹಚ್ಕೊಂಡಾರ ಅಂದ್ರ, ಈ ಮೂಡ ಆಫೀಸ್ನ್ಯಾಗ ಲೋಕಾಯುಕ್ತ ಅಧಿಕಾರಿಗಳು ಮುಂಜಾನಿಂದ ರಾತ್ರಿ ತನ ಹುಡುಕ್ಯಾಡಿದ್ದು ವರದಿಯನ್ನು ಸಲ್ಲಿಸ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿತ್ತಲ್ಲ ಎಲ್ಲ ರೆಡಿ ಮಾಡ್ಕೊಂಡಾರಂತ. ಈ ಖರೆ ಅಂದ್ರ 2020 ಏನ್ ಇದು ಮೀಟಿಂಗ್ ನಡೆದೈತಿ ನೋಡ್ರಿ ಮೂಡಾದ್ರ ಬಗ್ಗೆ, ಅದರ ಬಗ್ಗೆ ಆ ಒಂದು ಸಭೆದ CCTV ವಿಡಿಯೋಗಳಾಗಿರ್ಬಹುದು, ಆಡಿಯೋ ಆಗಿರಬಹುದು, ಹಿಂಗ ಬಹಳಷ್ಟು ವಿಷಯಗಳ ಬಗ್ಗೆ ಅಧಿಕಾರಿಗಳು ಮೂಡಾದ ಅಧಿಕಾರಿಗಳಿಂದ ಲೋಕಾಯುಕ್ತ ಪೊಲೀಸರು ಮಾಹಿತಿಯನ್ನ ತಗೊಂಡಾರ ಅನ್ನುವಂಥದ್ದು ಸುದ್ದಿ. ನೋಡ್ರಿ, ಇಷ್ಟೆಲ್ಲಾ ಗದ್ಲಿ ಎಬ್ಸಿದಂತಹ ಮೂಡಾ ಹಗರಣದ ಲೋಕಾಯುಕ್ತ ತನಿಖೆ ಈಗ ಪೂರ್ಣ ಆಗೈತಿ. ವರದಿ ಅಂತೂ ಕೊಡ್ಲೇಬೇಕು ನಾಳೆ. ಹೌದು, ಎಲ್ಲಾ ಅಂಶಗಳನ್ನು ಒಳಗೊಂಡಿರುವಂತಹ ಈ ವರದಿದಾಗ ಎಲ್ಲಕ್ಕಿಂತಲೂ ಆಶ್ಚರ್ಯ, ಗಾಬರಿ ಆಗುವುದಂದ್ರ CM ಸಿದ್ದರಾಮಯ್ಯ ಮತ್ತ ಅವ್ರ ಹೆಂಡತಿಗೆ ಕ್ಲೀನ್ ಚಿಟ್ ಕೊಟ್ಟಾರ ಅನ್ನುವಂತ ಸುದ್ದಿ ಐತ್ರಿ. ನೋಡ್ರಿ, ಮತ್ತೆ 14 ಸೈಟ್ಗಳನ್ನ ಪಡೆದುಕೊಂಡಿರುವಂತಹ ಆರೋಪದ ಸಂಬಂಧ ಏನೇನ್ ತನಿಖೆ ಮಾಡ್ಬೇಕು ಅದೆಲ್ಲಾ ಮಾಡ್ಯಾರ. ಮೂಡಾ ಹಗರಣದಾಗ ಕೇಳ್ರಿ, ಅಧಿಕಾರಿಗಳು ತಪ್ಪದ ಅಂತ ವರದಿ ರೆಡಿ ಮಾಡಿಬಿಟ್ಟಾರ. ನೋಡ್ರಿ, ಅಧಿಕಾರಿಗಳ ಮೇಲೆ ತಪ್ಪು ಹೊರಿಸೋದು ಏನ್ ಸರಳ ಐತಿ ಬಿಡ್ರಿ. ಹಂಗಾದ್ರ ಮೂಡಾ ಹಗರಣದಾಗ CM ಸಿದ್ದರಾಮಯ್ಯ ಮತ್ತ ಅವ್ರ ಪತ್ನಿ ಪಾರ್ವತಿ ಅವ್ರದ್ದು ಪಾತ್ರ ಏನಂತ ಕೇಳಬೇಡ್ರಿ. ಅವ್ರದ್ದು ಪಾತ್ರ ಏನೂ ಇಲ್ಲಂತ. ಈ ಮೂಡಾ ಹಗರಣ ಪ್ರಕರಣದಾಗ CM ಮತ್ತ ಅವ್ರ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟಾರ ಅನ್ನುವಂಥದ್ದು ಸುದ್ದಿ. ತನಿಖೆದಾಗ ಅಧಿಕಾರಿಗಳದೇ ದೋಷ ಕಂಡು ಬಂದೈತಿ ಅಂತ ವರದಿ ರೆಡಿ ಮಾಡಿಬಿಟ್ಟಾರಂತ. ನೋಡ್ರಪ್ಪ, ಇದಿಷ್ಟು ವರದಿ ಬಗ್ಗೆ ಇರುವಂತಹ ಗಾಳಿ ಸುದ್ದಿ. ಈ ಗಾಳಿ ಸುದ್ದಿನೇ ಖರೆ ಆಯ್ತು ಅಂತ ತಿಳ್ಕೊರಿ ನೀವು. ನಾಳೆ ದೊಡ್ಡ ಬಿರುಗಾಳಿ, ಸುಂಟ್ರ ಗಾಳಿ ಹೇಳುದಂತೂ ಪಕ್ಕ ಅಂತ ತಿಳ್ಕೊರಿ. ಯಾಕಂದ್ರೆ ಇಷ್ಟು ದಿನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮತ್ತು ವಿರೋಧ ಪಕ್ಷದವ್ರು ಹೇಳಿದ್ದೇನ್ ಹೇಳ್ರಿ, ಈ ಮೂಡಾ ಹಗರಣನ ಲೋಕಾಯುಕ್ತ ತನಿಖೆಗೆ ವಹಿಸ್ಯಾರ ಮ್ಯಾಲ ಅಲ್ಲಿ ಸಿದ್ದರಾಮಯ್ಯನವರ ಒತ್ತಡ ಇರ್ತೈತಿ, ಅವ್ರ ಪ್ರಭಾವ ಇದ್ದೇ ಇರ್ತೈತಿ. ಹಿಂಗಾಗಿ ನಿಷ್ಪಕ್ಷಪಾತವಾಗಿ ಅಥವಾ ಪಾರದರ್ಶಕವಾಗಿ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಎಲ್ಲರೂ ಹೇಳಲಿಕ್ಕತ್ತಿದ್ರು. ಹಂಗಂದ್ರೆ ಇದೇ ಖರೆ ಮಾಡ್ಲಿಕ್ಕೆ ಹೊಂಟಾರ ಇವರು. ಸಿದ್ದರಾಮಯ್ಯನವ್ರ ಹೆಂಡತಿ ಸೈಟ್ಗಳನ್ನು ಹೊಳ್ಳೆ ಕೊಟ್ಟಾರ ಅನ್ನೋ ಕಾರಣಕ್ಕ ಎಲ್ಲಾ ಮಾಫಿನ ಮಂದೆಲ್ಲ ಎಷ್ಟು ಮಜಾಕ್ ಮಾಡಿದ್ರಿ. ಅವಾಗ ಮಂದೆಲ್ಲ ಮಜಾಕ್ ಮಾಡಿ ಆಡ್ಕೊಂಡಿದ್ದೆ ಖರೆ ಮಾಡಿದ್ರು ಅಂದ್ರ ಮುಂದೆ ದೊಡ್ಡ ಕಥೆನೇ ಆಗ್ತದ. ನೋಡ್ರಪ್ಪ, ನೋಡೋಣಲ್ರಿ. ಕೋರ್ಟ್ ಜನವರಿ 25ನೇ ತಾರೀಕು ಶನಿವಾರ ಲೋಕಾಯುಕ್ತ ತನಿಖಾ ವರದಿ ಸಲ್ಲಿಕೆ ಆಗ್ತೈತಿ. ವರದಿದಾಗ ಏನೆಲ್ಲ ರಹಸ್ಯ ಐತಿ, ಈ ಗಾಳಿ ಸುದ್ದಿನೇ ಖರೆ ಆಗಿ ಯಾರ್ಯಾರ ಮೇಲೆ ಆರೋಪ ಬರ್ತೈತಿ ಎಲ್ಲ ನೋಡೋಣಲ್ಲ. ಅಷ್ಟೇ ಅಲ್ಲ, ನಿಮಗೆ ನೆನಪಿರಬೇಕು 27ನೇ ತಾರೀಕು ಅಂದ್ರೆ ಸೋಮವಾರನೇ ಈ ಮೂಡಾ ಪ್ರಕರಣನ CBIಗೆ ವಹಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ನಿರ್ಧಾರ ಆಗುದೈತಿ. ಹಿಂಗಾಗಿ ಈ ತೀರ್ಪಿನ ಮೇಲೆ CM ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯನೇ ನಿಂತು ಬಿಟ್ಟೈತ್ ನೋಡ್ರಪ್ಪ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಕಾಯಕ ಯೋಗಿ, ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ ಅಂದ್ರೆ ಜನವರಿ 21ನೇ ತಾರೀಕು ನೋಡ್ರಿ, ಅವತ್ತ ದಾಸೋಹ ದಿನ ಅಂತ ಆಚರಣೆ ಮಾಡ್ತಾರೆ. ಕೋಟ್ಯಾಂತರ ಭಕ್ತರಿಗೆ ಹರಸಿ ಹಾರೈಸಿದಂತ ಶ್ರೀಗಳನ್ನ ಸ್ಮರಿಸ್ಲಿಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ನೋಡ್ರಿ. 2021ರಾಗ ಇದನ್ನ ದಾಸೋಹ ದಿನ ಅಂತ ಘೋಷಣೆ ಮಾಡಿದ್ರು. ಇಷ್ಟೆಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಾಗ ತೊಡಗಿಸಿಕೊಂಡು ಬಹಳಷ್ಟು ಸಾಧನೆ ಮಾಡಿದಂಥ ಲಿಂಗೈಕ್ಯರಾದ ಶಿವಕುಮಾರ ಸ್ವಾಮೀಜಿಯವರ ಸೇವೆಯನ್ನು ಸ್ಮರಿಸ್ಲಿಕ್ಕೆ ಅಂತ ಹೇಳಿ ಜನವರಿ 21ನೇ ತಾರೀಕು ಸರ್ಕಾರದ ವತಿಯಿಂದ ದಾಸೋಹ ದಿನ ಅಂತ ಘೋಷಣೆ ಮಾಡಿದ್ರು. ಯಾಕಪ್ಪ ಈಗ ಈ ಮಾತಂದ್ರ, CM ಸಿದ್ದರಾಮಯ್ಯನವರಿಗೆ ಈ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಈ ದಾಸೋಹ ದಿನದ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಹೆಂಗ್ ಹೇಳ್ತಾರ ನೋಡ್ರಿ, ಒಂದ್ಸಲ ಕೇಳ್ರಿ ಅವ್ರ ಮಾತ. ಸರ್ಕಾರ ಟಿಪ್ಪು ಜಯಂತಿ ಮಾಡೋದಕ್ಕೆ ಹೆಮ್ಮೆ ಪಡ್ತಿಲ್ಲ. ನಮ್ಮ ಸರ್ಕಾರ ಟಿಪ್ಪು ಜಯಂತಿ ಮಾಡೋದಕ್ಕೆ ಹೆಮ್ಮೆ ಪಡ್ತಿಲ್ಲ. ನಮ್ಮ ಸರ್ಕಾರ ಟಿಪ್ಪು ಜಯಂತಿ ಮಾಡೋದಕ್ಕೆ ಹೆಮ್ಮೆ ಪಡ್ತಿಲ್ಲ. ಯಾವುದು ದಾಸೋಹ ದಿನ ಇಲ್ಲ ಆಚರಣೆ ಇನ್ನೂ ಸರ್ಕಾರ ಮಾಡಿದ್ರೆ ನಾವು ದಿನ ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗುತ್ತೆ ಅಂತ. ಯಾವುದು ಯಾವುದು ದಾಸೋಹ ದಿನ ಇಲ್ಲ ಆಚರಣೆ ಯಾರು ಬಿಜೆಪಿ ಗೌರ್ಮೆಂಟ್ ಗೊತ್ತಿಲ್ಲ. ಇನ್ನೂ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನಮಗೆ. ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ನೋಡಿ ವಿಚಾರ ಮಾಡ್ತೀನಿ.
ಅಲ್ರಿ ನನಗೀಗ ಯಾಕೆ ಇಷ್ಟು ಕೆಟ್ಟ ಅನಿಸ್ತದಂದ್ರ ನೋಡ್ರಿ, ಹಿಂದಿನ ಸರ್ಕಾರ ಅಥವಾ ವಿರೋಧ ಪಕ್ಷದವ್ರು ಮಾಡಿದ್ದನ್ನ ಇವರು ವಿರೋಧಿಸೋ ಸಲುವಾಗಿ ಅಥವಾ ಅಲಕ್ಷ್ಯ ಮಾಡೋ ಸಲುವಾಗಿ ಇಲ್ಲಿ ಅಂಥ ತ್ರಿವಿಧ ದಾಸೋಹಿಗಳನ್ನ ಕಡೆಗಣಿಸ್ದಂಗ ಆಗ್ತೈತಿ ಅನ್ನೋದನ್ನು ಅವ್ರಿಗೆ ತಿಳಿಲಿಲ್ಲಲ್ಲ. ಟಿಪ್ಪು ಜಯಂತಿ ಬೇಕಿದ್ರ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಮಾಡ್ತಾರಂತ, ದಾಸೋಹ ದಿನದ ಬಗ್ಗೆ ಐಡಿಯಾನೇ ಇಲ್ಲಂತ ಅವ್ರಿಗೆ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಈಗ ಹಿಂದಿನ ಸರ್ಕಾರ ಘೋಷಣೆ ಮಾಡಿರೋದ್ರ ಬಗ್ಗೆ ಇಷ್ಟ ಅಸಡ್ಡೆ, ಇಷ್ಟ ಅಲಕ್ಷ್ಯ. ಆದ್ರ ತಾವೇ ಸರ್ಕಾರ ಬಂದ ಮೇಲೆ ಘೋಷಣೆ ಮಾಡಿದ್ರು ನೋಡ್ರಿ, ಏನು ಎಲ್ಲರಿಗೂ 10 kg ಅಕ್ಕಿ ಫ್ರೀ ಅಂತ ಹೇಳಿ. ಈ ಅಕ್ಕಿದ ಅಸಲಿ ಹಕೀಕತ್ ಏನಂತ ಇಲ್ಲೊಂದು ವಿಡಿಯೋದಾಗ ಸಾರಿ ಹೇಳಲಿಕ್ಕತ್ತಾರ, ನೋಡ್ಬೇಕು ನೀವು. ಯಾಕಂದ್ರ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂತ ಈ ಫ್ರೀ ಅಕ್ಕಿ ಐತಲ್ಲ, ಈ ಅಕ್ಕಿ ಎಲ್ಲಿ ಬೆಳಿತಾರ, ಇದು ತಿನ್ಲಿಕ್ಕೆ ಲಾಯಕ್ ಐತೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದ್ ಅಸಲಿಯತ್ ವಿಡಿಯೋ ಹರಿದಾಡ್ಲಿಕ್ಕತ್ತದ. ನೋಡ್ಬಾರ ಒಂದ್ಸಲ, ಗಾಬರಿ ಆಗ್ಬಿಡ್ತೀರಿ ನೀವು. 10 kg ಅಕ್ಕಿ ಬೇಕಾ ಬೇಡ? ಇದು ಯಾವ ಅಕ್ಕಿ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ನಮಗೆ ರೇಷನ್ ಕೊಡ್ತಾರಲ್ಲ ಅಕ್ಕಿ, ಆ ಅಕ್ಕಿ ಇದು. ಇಲ್ಲಿ ಕೇರಳದವರು ತಿನ್ನಲ್ಲ, ಇದು ನಮಗೆ ತಿನ್ನಿಸ್ತಾರೆ. ನಮ್ಮ ಕರ್ನಾಟಕ ಮತ್ತು ಆಂಧ್ರಕ್ಕೆ ಶಿಫ್ಟ್ ಆಗುವಂಥ ಅಕ್ಕಿ ಇದು. ಸೋರೊಂದು ಮಜ್ಲು ಅಣ್ಣ ಜೊತೆ ಕೇಳಿದಾಗಿದ್ರು ಇದು ಲೋ ಕ್ವಾಲಿಟಿ ಅಕ್ಕಿ, ನಾವು ತಿನ್ನಲ್ಲ, ಇದು ತಿನ್ನಕ್ಕೆ ಚೆನ್ನಾಗಿಲ್ಲ ಅಂದರು. ಅವರೊಂದು ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಗುವಂಥ ಅಕ್ಕಿ ಇದು. 10 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. 10 kg ಅಕ್ಕಿ ಬೇಕಾ ಬೇಡ? ಇಷ್ಟೆಲ್ಲ ಗದ್ಲ ಸರ್ಕಾರ ಬಂದ ಮೇಲಿಂದ ಆಗಿದ್ದು. ಅಂದ್ರ ಸಿದ್ದರಾಮಯ್ಯನವ್ರ ಸರ್ಕಾರ ರಚನೆ ಆದ ಮೇಲೆ ಇವೆಲ್ಲ ಗದ್ಲಗಳು ಇದ್ದಾವ. ಆದ್ರ ಈ ಸರ್ಕಾರ ರಚನೆ ಆಗುದಕ್ಕಿಂತ ಮೊದಲೇ ಒಳಗೊಳಗೆ ಏನ್ ಹಗ್ಗ ಜಗಾಟ ನಡೆದಿತ್ತು ಎಲ್ಲರಿಗೂ ಗೊತ್ತೈತಿ. ಸಿಎಂ DCM ಸ್ಥಾನಕ್ಕ ಸಿದ್ದರಾಮಯ್ಯನವ್ರದ್ದು ಮತ್ತೆ DKC ಅವ್ರ ಗದ್ಲ. ಈ ಗುದ್ದಾಟ ಎಷ್ಟು ಜೋರಾಗಿ ಬಂದ್ ಎಲ್ಲಿಗೆ ಬಂದ್ ನಿಂತೈತಂದ್ರ, ಈಗ ಸಿಎಂ ಸ್ಥಾನದ ಬಿಟ್ಟಾರ, ಸ್ವಲ್ಪ ಸೈಡಿಗೆ ಸರ್ಸಾರ. KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ದೊಡ್ಡ ಗದ್ಲೆದೈತಿ. ಸಿದ್ದರಾಮಯ್ಯನವ್ರ ಪ್ರಕಾರ KPCC ಅಧ್ಯಕ್ಷ ಸ್ಥಾನಕ್ಕ ಅಹಿಂದ ನಾಯಕರೊಬ್ರು ಬರ್ಬೇಕು. ಅಂದ್ರ ಸೀದಾ ಹೇಳುದಾದ್ರ ಸತೀಶ್ ಜಾರಕಿಹೊಳಿ ಅವರನ್ನ ಅಧ್ಯಕ್ಷರಾಗಿ ಕುಂಡ್ರಿಸ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದ್ ಹಂಗ ಬಾಣ ಬಿಟ್ಟಾರ. ಯಾಕಂದ್ರ DCM ಆಗಿರುವಂತಹ DK ಶಿವಕುಮಾರ್ ಅವ್ರ ಹತ್ರ ಈಗ 2 ಸ್ಥಾನ ಅದಾವ. KPCC ಅಧ್ಯಕ್ಷ ಸ್ಥಾನ, DCM ಸ್ಥಾನ. ಅವ್ರ ಸ್ಥಾನಕ್ಕೆ ಕೂತು ತಂದ್ರ ಸ್ವಲ್ಪ ಏನ್ರ ಸೈಲೆಂಟ್ ಆಗ್ತದಂತ ಅವ್ರು ತಿಳ್ಕೊಂಡಾರ. ಆದ್ರೆ ಇದನ್ನ ತಿಳ್ಕೊಂಡ ಮೇಲೆ DKC ಅವರು ಸುಮ್ನ ಕುಂದ್ರ ಪೈಕಿ ಅಲ್ವೇ ಅಲ್ಲ, ಅವರು ತೆಗ್ದಾರ ಒಂದು ಕಿರಿಕಿರಿ. ಏನಂದ್ರ ನೋಡ್ರಿ, ಈಗ ಕುರುಬ ಸಮುದಾಯದವರು ಆಲ್ರೆಡಿ CM ಆಗ್ಯಾರ, ದಲಿತ ನಾಯಕರು AICC ಅಧ್ಯಕ್ಷರಾಗ್ಯಾರ, ಇನ್ನು ಒಕ್ಕಲಿಗರಿಂದ DCM ಅದಾರ. ಬಹಳಷ್ಟು ಎಲ್ಲಾ ಸಮುದಾಯದವ್ರಿಗೂ ಪಕ್ಷದಾಗ್ಲಿ ಸರ್ಕಾರಕ್ಕಾಗ್ಲಿ ಎಲ್ಲಾ ಚಲೋ ಸ್ಥಾನಮಾನ ಸಿಕ್ಕದ. ಆದ್ರ KPCC ಅಧ್ಯಕ್ಷ ಸ್ಥಾನಕ್ಕ ಲಿಂಗಾಯತ ಸಮುದಾಯದವರೊಬ್ರು ಬಂದ್ ಕುಂತ್ರು ಅಂದ್ರ ಪಕ್ಷ ಎಲ್ಲಾ ರೀತಿಯಿಂದಲೂ ಸ್ಟ್ರಾಂಗ್ ಆಗ್ತದಂತ ಹೇಳಿ DKC ಅವರು ಒಂದು ಹಂಗ ತಿರುಗು ಬಾಣ ಬಿಟ್ಬಿಟ್ಟಾರ. ನೋಡ್ರಿ, ಒಟ್ಟನ್ಯಾಗ CM ಸ್ಥಾನರೇ ಇರ್ಲಿ, KPCC ಅಧ್ಯಕ್ಷ ಸ್ಥಾನರೇ ಇರ್ಲಿ, ಒಟ್ನ್ಯಾಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನಡುವ ಹಂಗ ಒಳಗೊಳಗ ಕೋಲ್ಡ್ ವಾರ್, ಹಗ್ಗ ಜಗಾಟ, ಒಮ್ಮೊಮ್ಮೆ ಡೈರೆಕ್ಟ್ ಫೈಟ್ ಎಲ್ಲ ನಡೆದಿರ್ತೈತಿ. ಒಟ್ಟನ್ಯಾಗ ಇವ್ರಿಬ್ರು ಒಂದು ಸ್ಥಾನಕ್ಕಾಗಿ ಹೆಂಗ್ ಕಿತ್ತಾಡಬಹುದು, ಹೆಂಗ್ ಜಗಳಾಡಬಹುದು, ಹೆಂಗ ಗುದ್ದಾಟ ಮಾಡಬಹುದು ಅನ್ಲಿಕ್ಕೆ ಸಾಂಕೇತಿಕವಾಗಿ ಇಲ್ಲೊಂದು ಭಾರಿ ಫನ್ನಿ ವಿಡಿಯೋ ಅದ. ಒಂದ್ಸಲ ನೋಡ್ಕೊಂಡು ಬರೀ, ಬಹಳ ಮಜಾ ಅದ. Oh, no. ಈ ನಿಚ್ಚಣಿಕೆ ಆಟದಾಗ ಸದ್ಯಕ್ಕೆ ಸಿದ್ದರಾಮಯ್ಯನವರು DKC ಅವರು ಸಿಕ್ಕಾಕೊಂಡಾರ. ಇದು ಈ ಸಮಯಕ್ಕೆ ಇವ್ರಿಬ್ರದಾರ ಬಿಡ್ರಿ. ಆದ್ರ ರಾಜಕೀಯ, ಅಧಿಕಾರ, ಪಕ್ಷ, ಸರ್ಕಾರ ಅಂತ ಬಂದ್ರ ಇಂಥ ನಿಚ್ಚಣಿಕೆ ಆಟ ಎಲ್ಲಾ ನಡುವೆ ಇದ್ದೇ ಇರ್ತೈತಿ. ಒಬ್ರು ಮ್ಯಾಲ್ ಹೋಗಿ ಕುಂತು ಅಧಿಕಾರ ಪದವಿ ಅನುಭವಿಸ್ಬೇಕು ಅಂತಿರ್ತಾರ, ಅವ್ರ ಸುತ್ತಿರೋರು, ಅವ್ರ ಜೊತೆಗಿರೋರು ಅವ್ರನ್ನ ಯಾವಾಗ ಕೆಳಗಿಳಿಸ್ಲಿ ಅಂತ ಕಾಯ್ತಿರ್ತಾರ. ರಾಜಕೀಯ ಅನ್ನೋದು ಒಂದು ತರ ಹಾವು ಏಣಿ ಆಟನೇ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.